ಓ ಇಲ್ಲಿಗೂ ಬಂದ್ರಾ? ಸೊ ಇದು ನನ್ನ ವಿ ಆರ್ ರೆಡಿ ಟು ಗೋ. ಇಷ್ಟೊಂದು ರಶ್ ನೋಡಿ ಚಾಲೆಂಜ್ ಅಕ್ಸೆಪ್ಟೆಡ್. ಎರಡೇನಾ ಅಂದ್ರೆ ಪ್ರಾಡಕ್ಟ್ಸ್ ಆಗಿದೆ. ಸಾರಿ, ಈ ಸ್ಪಾಟ್ ನಮಗೆ ತುಂಬಾ ಫ್ಲಾಪ್ ಆಗುತ್ತೆ. ಎಷ್ಟು ಮೋಸದ ಆಟ ಅಂದ್ರೆ ಚೂರು ತಗೋ ಇಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಡ್ ಮೇಡ್ ಕಪಲ್ ಯೂಟ್ಯೂಬ್ ಚಾನಲ್. ಓ ಇಲ್ಲಿಗೂ ಬಂದ್ರಾ? ಸೊ ಇದು ನನ್ನ ಸ್ಟುಡಿಯೋ ರೂಮು. ಸೊ ಸಂಡೇ ತುಂಬ ಬೋರ್ ಆಗ್ತಾ ಇದೆ, ಹಾಗಾಗಿ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ನನ್ನ ವೈಫಿಗೆ. ಸೊ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮತ್ತೆ ಸಮಾಚಾರ? ಆ್ಯಕ್ಚುಲಿ ಸಮಾಚಾರ ಏನೂ ಇಲ್ಲ, ನಾವಿಬ್ಬರು ಹೊರಗೆ ಹೊರಟಿದ್ದೀವಿ, ಅದೇ ದೊಡ್ಡ ಸಮಾಚಾರ. ನಾನಿನ್ನ ರೆಡಿ ಆಗಿಲ್ಲ, ಬಟ್ ಅವರು ರೆಡಿ ಆಗ್ಬಿಟ್ಟು ನಾನು ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ರು ಇವಾಗ. ಸೊ ದಟ್ ನೋಡೋಣ ಹೊರಗೆ ಹೋಗಿ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಅವನು ಶೋ ಯು ಗೈಸ್ ಸಮಥಿಂಗ್. ಅದೇನು ಅಂತಂದರೆ ನೋಡಿ, ನನ್ನ ಫೇಸಲ್ಲಾಗಲೇ ಕಲೆ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲೆಲ್ಲ. ಆ್ಯಕ್ಚುಲಿ ಮೊನ್ನೆ ನಾವೊಂದು ಶೂಟ್ಗೆ ಹೋಗಿದ್ವಿ, ಸೈಡ್ ಶೂಟಿಗೆ. ಅಲ್ಲಿ ಇದಾಗಿದೆಯೋ ಅಥವಾ ಇದು ನನ್ನ ಪ್ರೆಗ್ನೆನ್ಸಿಯಿಂದ ಚೇಂಜಸ್ ಆಗ್ತಾಯಿದೆಯೋ ಅದೇನು ಕೂಡ ಗೊತ್ತಿಲ್ಲ ಇನ್ನು. ಬಟ್ ಈ ಥರ ಫುಲ್ಲು ಕಲೆಗಳಾಗಕ್ಕೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಂಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆ್ಯಸ್ ಮೈ ಸಿಸ್ಟರ್ ಇಸ್ ಡಾಕ್ಟರ್ ಅಂತ ಅವಳು ಕೇಳಿದೆ. ಅವಳು ಏನೂ ಇಲ್ಲ, ಕಾಮನ್ ನಿಕ್ಕಿ ಅದೆಲ್ಲ ಆಗೋದು, ಕಲೆ ಇವಾಗ ಹೋಗಲ್ಲ, ಹಾಗೆ ಬಿಡು ಏನೂ ಆಗಲ್ಲ, ಆಕ್ಸೆಪ್ಟ್ ಇಟ್ ಅಂತ ಅಂದ್ಲು. ಸೊ ದಟ್ ಐ ಆಮ್ ಆಕ್ಸೆಪ್ಟಿಂಗ್ ಇಟ್. ಯಾರಿಗಾದರೂ ಗೊತ್ತಿದ್ರೆ ಹೇಳಿ, ಓಕೆನಾ? ಸೊ ಸಿಂಪಲ್ಲಾಗೆ ಕ್ವಿಕ್ಕಾಗೆ ರೆಡಿಯಾಗಿದ್ದೀನಿ ನಾನು. ನೋಡಿ, ದಿಸ್ ಇಸ್ ಮೈ ಫಿಟ್ ಚೆಕ್ ಈ ರೀತಿ ಇದೆ. ನಾರ್ಮಲ್ ಒಂದು ಸ್ವೆಟ್ ಶರ್ಟ್ನ ಹಾಕಿ ಅದಕ್ಕೆ ಟ್ರೌಸರ್ನ ಹಾಕಿದ್ದೀನಿ ಅಷ್ಟೇ. ಸೊ ದಟ್ ವಿ ಆರ್ ರೆಡಿ ಟು ಗೋ. ಹೋಗೋಣ. ನಮ್ಮ ಮನೆಯವರು ಯಾವಾಗಲೂ ಏನಾದರೂ ಫೋನ್ ನೋಡ್ತಾ ನಿಂತ್ಕೊಂಡಿರ್ತಾರೆ ನೋಡಿ, ಈ ಥರ ಅವ್ರು ನನಗೆ ವೆಯ್ಟ್ ಮಾಡೋದೇ ಈ ರೀತಿ. ಸೊ ದಟ್ ಫೈನಲಿ ವಿ ಆರ್ ರೆಡಿ. ಆ್ಯಂಡ್ ಲೈಟೆಲ್ಲ ಆಫ್ ಮಾಡಿ ಹೋಗೋಣ, ಬೇಗ ಹೋಗಿ ಬೇಗ ಬರೋಣ. ಸೊ ನೋಡಿ, ನನ್ನ ಕೈಗೆ ನಮ್ಮ ಮನೆಯವರು ಕೀನ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ, ನಾನು ಹೊರಗಡೆ ಹೋಗಬೇಕಾದ್ರೆ ಈ ಥರ ಏನಾದ್ರು ಗಮನ ಇಟ್ಕೋಬೇಕು ಅಂತ ಹೇಳಿ ಲಾಜಿಕ್ ಅಂತೆ, ಹಂಗಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಹಿ ವೆಂಟ್, ಐ ಶುಡ್ ಗೋ ಹಿಸ್ ಬ್ಯಾಕ್ ನಾವು. ಐ ಡೋಂಟ್ ನೋ ಫುಲ್ ಮೂನ್ ಡೇನಾ ಅಥವಾ ಏನೋ ಅಂತ, ಬಟ್ ಚಂದ್ರ ನೋಡಿ ಎಷ್ಟು ನೀಟಾಗಿ ರೌಂಡಲ್ಲಿ ಕಾಣ್ತಾ ಇದೆ. ಇಟ್ಸ್ ಲುಕಿಂಗ್ ಬ್ಯೂಟಿಫುಲ್. ಇಲ್ಲಿ ನೇಚರ್ಗಂತೂ ಸಕ್ಕತ್ತಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಇವರು ಡಿಪ್ರೆಷನ್ಗೆ ಹೋಗಿದ್ದಾರಂತೆ, ಯಾಕಂದರೆ ಆ ಕಡೆ ಡಿಪ್ರೆಷನ್ ಗಾಡಿ ಹೊರಗಿದೆ, ಒಳಗಡೆ ನಿಲ್ಲಿಸಿದ್ದಾರೆ ಅಂತ ಹೇಳಿಬಿಟ್ಟು ಇವರು ಅದನ್ನು ಹುಡುಕೊಂಡು ಆ ಕಡೆಯಿಂದ ಸುತ್ಕೊಂಡು ಬಂದರು. ದ ಪರ್ಸನ್ ಹ್ಯಾಸ್ ಗಾಟ್ ಇನ್ ಟು ಅ ಡಿಪ್ರೆಷನ್. ವಿ ಹ್ಯಾವ್ ಸ್ಟಾರ್ಟೆಡ್ ಅವರ್ ಜರ್ನಿ. ನೋಡೋಣ. ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅಂತ ಹೇಳಿ ಬಂದ್ವಿ, ಬಟ್ ಇಷ್ಟೊಂದು ರಶ್ ನೋಡಿ ಬೇಡ, ವಾಪಸ್ ಹೋಗೋಣ ಅಂತ ಹೇಳಿ ಅನಿಸಿದೆ ನನಗೆ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್. ನೋಡೋಣ ನೆಕ್ಸ್ಟ್ ಎಲ್ಲೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತೀವಿ. ಸೊ ನಾವಿವಾಗ ಗಾಂಧಿ ಬಜಾರ್ಗೆ ಎಂಟರ್ ಆಗಿದ್ದೀವಿ. ಇದೊಂಥರ ನಮ್ಮ ಶಿವಮೊಗ್ಗದ ಚಿಕ್ಕಪೇಟೆ ಇದ್ದಂಗೆ. ಇಲ್ಲಿ ಒಂದು ಹೊಸ ಚಾಲೆಂಜ್ನ ಮಾಡೋಣ ಅಂತ ಬಂದಿದ್ದೀವಿ. ಸಂಡೇ ಯೂಶ್ವಲಾಗಿ ಎಲ್ಲ ಶಾಪ್ಸು ಮಧ್ಯಾಹ್ನದ ಮೇಲೆ, ಅಂದರೆ 50% ಆಫ್ ಶಾಪ್ಸ್ ಮಧ್ಯಾಹ್ನದ ಮೇಲೆ ಕ್ಲೋಸ್ ಆಗಿರುತ್ತೆ. ಬಟ್ ಓಪನ್ ಇರೋದ್ರಲ್ಲೇ ಒಂದು ಚಾಲೆಂಜ್ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ಅದೇನು ಅಂತ ಹೇಳಿ ಮುಂದೆ ತೋರಿಸ್ತೀನಿ. ನೋಡಿ ಎಷ್ಟು ರಶ್ ಇದೆ. ಎವ್ರಿ ಡೇ ಇದಕ್ಕಿಂತ ರಶ್ ಇರುತ್ತೆ. ಕಮ್ಮಿ ಇದೆ ಆಕ್ಚುಲ್ ಆಗಿ, ಯಾಕಂದ್ರೆ ಎಲ್ಲ ಮಾಲಲ್ಲಿ ತುಂಬಿಕೊಂಡಿದ್ದಾರೆ, ಹಾಗಾಗಿ ಇಲ್ಲಿ ರಶ್ ಕಮ್ಮಿ ಇದೆ. ಸೊ ಏನ್ ಸಿಗತ್ತೆ ಅದನ್ನ ನೋಡೋಣ. ನಾವಿಬ್ರು ಇವಾಗ ಗಾಂಧಿ ಬಜಾರ್ ಬಂದಿದ್ದೀವಿ. ಸೊ ದಟ್ ಏನಕ್ಕೆ ಅಂದರೆ, ಮಾಲಲ್ಲಿ ನೋಡಿದ್ವಿ ಏನೂ ಚಾಲೆಂಜ್ ಮಾಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಇಲ್ಲಿಗೆ ಬಂದಿರೋದು. ನಾನು ಇವ್ರಿಗೆ ಕೊಡ್ತಾ ಇರೋವಂಥ ಚಾಲೆಂಜ್ ಏನು ಅಂತ ಅಂದರೆ, ಈ 100 ರೂಪೀಸ್ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಫುಡ್ನ ತಿನ್ನಬೇಕು. ಈ ಜಸ್ಟ್ 100 ರೂಪೀಸಲ್ಲಿ ಎಷ್ಟು ಫುಡ್ ತಿಂತಾರೆ ನೋಡೋಣ. ಯಾಕಂದರೆ ಇವರು ಶಿವಮೊಗ್ಗದವರೇ ಆಗಿರೋದ್ರಿಂದ ಗಾಂಧಿ ಬಜಾರಲ್ಲಿ ಏನೇನು ಸಿಗುತ್ತೆ ಅನ್ನೋದು ಗೊತ್ತು. ನಮಗೆ ಎಷ್ಟು ಫುಡ್ನ ಇವರು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ನೋಡೋಣ. ಜಸ್ಟ್ 100 ರೂಪೀಸ್ ಏನಾದರೂ ತಿನ್ಬೋದು, ಬಟ್ ಜಾಸ್ತಿ ಐಟಮ್ಸ್ ತಿನ್ಬೇಕು. ಎಷ್ಟು ಐಟಮ್ಸ್ ತಿಂತೀಯ ನೋಡೋಣ ಜಸ್ಟ್ 100 ರೂಪೀಸಲ್ಲಿ. ಓಕೆನಾ? ಚಾಲೆಂಜ್ ಅಕ್ಸೆಪ್ಟೆಡ್.
ಆ್ಯಕ್ಚುಲಿ ಇದು ಶಿವಮೊಗ್ಗದ ಫೇಮಸ್ ಸ್ವೀಟ್ ಶಾಪ್ ಅಲ್ಲಮ್ಮ, ಫೇಮಸ್ ಸ್ವೀಟ್ ಶಾಪ್ ಇದು. ಸೊ ಇಲ್ಲಿ ಏನು ಟ್ರೈ ಮಾಡ್ತಾರೆ ನೋಡೋಣ. ವಾಟ್ ಯು ವಿಲ್ ಟ್ರೈ ಈ ಸರ್ಚಿಂಗ್ ಆ್ಯಕ್ಚುಲಿ ಯು ಡಿಡ್ಂಟ್ ಗೆಟ್. ಈಗಿರೋದು ನಿನಗೆ ಚಾಲೆಂಜ್ ಆಗ್ತದೆ. ಎಷ್ಟು ರಸಮಲೈ ಒಂದು? ಸೊ ಇವರ 40 rupees 100 ಅಲ್ಲಿ 40 rupees ಅಂದ್ರೆ ರಸಮಲೈಗೆ ಹೋಯ್ತು. ಪೇ ಮಾಡು. ಥ್ಯಾಂಕ್ ಯು. ಪೇ ಮಾಡು 40 ರೂಪಾಯಿ ಆಗ್ಲೇ ಖಾಲಿ. ಸ್ವೀಟ್ ತಿಂದ್ರೆ 40 ರೂಪಾಯಿ ಖಾಲಿ. ತಗೋ ಚೇಂಜ್ ತಗೋ. ಸೊ ದಟ್ ಇನ್ನ 60 rupees ಅಷ್ಟೇ ಉಳಿದಿರೋದು. ಇರೋ ರಸಮಲೈನ ತಿಂತಾ ಇದ್ದಾರೆ. ಬಟ್ ಯಾರಾದ್ರೂ ಈ ಕಡೆ ಬಂದ್ರೆ ಈ ಶಾಪ್ ನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಯಾಕಂತಂದ್ರೆ ಇದು ಶಿವಮೊಗ್ಗದಲ್ಲಿ ಫೇಮಸ್ ಸ್ವೀಟ್ ಶಾಪ್. ಎಲ್ಲಿ ಅಂತ ಹೇಳಿದ್ರೆ ಗಾಂಧಿ ಬಜಾರ್ ಡೌನ್ ಅಲ್ಲಿ ಬರ್ಬೇಕು. ಬಸವಣ್ಣನ ದೇವಸ್ಥಾನದ ಪಕ್ಕದಲ್ಲಿ. ಆಕ್ಚುಲಿ ಈ ಕಡೆ ರಾಮಶೆಟ್ಟಿ ಪಾರ್ಕಿಗೆ ಹೋಗ್ತಾ ರಾಮಶೆಟ್ಟಿ ಪಾರ್ಕ್ ಡೌನ್ ಆಗತ್ತೆ. ಮೇಲ್ಗಡೆ ಬಂದ್ರೆ ಆಕ್ಚುಲಿ ಇದಿರೋದು. ಸೊ ನಾನ್ ಸ್ವೀಟ್ಸ್ ಏನು ತಿನ್ನಲ್ಲ, ನಾನು ಔಟ್ಸೈಡ್ ಫುಡ್ ತಿನ್ನಲ್ಲ. ಪ್ರೆಗ್ನೆಂಟ್ ಇರೋರಿಗೆ ಅವರೇ ಫುಲ್ ಖಾಲಿ ಮಾಡ್ತಾ ಇದಾರೆ. ನೋಡೋಣ ಎಷ್ಟು ಐಟಮ್ಸ್ ತಿಂತಾರೆ. ನನ್ಗೆ ಹೇಳ್ದಲೇನೆ ಆಗ್ಲೇ ನೆಕ್ಸ್ಟ್ ಫುಡ್ ಟ್ರೈ ಮಾಡಕ್ ಹೋಗಿದ್ದಾರೆ. ಸೊ ದಟ್ ಎಷ್ಟು ರೂಪೀಸ್ ಅದಕ್ಕೆ? ಗೋಲ್ಗಪ್ಪ ತಿಂತಿದ್ದಾರೆ. ಸೊ ದಟ್ ಅವ್ರೊಬ್ರೆ ತಿನ್ನೋದು, ನಾನೇನು ತಿಂತಾ ಇಲ್ಲ. ಇಷ್ಟೊಂದಂಗೆ ಸ್ವೀಟ್ ಆಯ್ತು. ಇವಾಗ ಖಾರ. ನೋಡೋಣ ನೆಕ್ಸ್ಟ್ ಏನು ಚೂಸ್ ಮಾಡ್ತಾರೆ ಅಂತ. ಸೆಕೆಂಡ್ ಒನ್ ತಿಂತಾ ಇದ್ದೀನಿ ಅಂತ. ಎರಡೇನಾ? 10 ರೂಪೀಸಿಗೆ 2. ಸೊ ದಟ್ ಸೊ ಇನ್ನು 50 ರೂಪೀಸ್ ಉಳಿದಿದೆ. ಸೊ ದಟ್ ಅವರು ID ಕೊಡೋದಕ್ಕಂತ ಹೋಗಿದ್ದಾರೆ. ನಂಗೆ ಗೊತ್ತಿರಲಿಲ್ಲ 10 ರೂಪೀಸ್ಗೆ ಬರೀ 2 ಗೋಲ್ಗಪ್ಪ ಕೊಡ್ತಾರೆ ಅಂತ. ಬೇರೆ ಕಡೆ 10 ರೂಪೀಸಿಗೆ ಮುಂಚೆ 10, 7, 8 ಎಲ್ಲ ಕೊಡ್ತಾ ಇದ್ರು. ಸೊ ದಟ್ ಇಲ್ಲಿ ಬರೀ 2 ಗೋಲ್ಗಪ್ಪ. ಚೆನ್ನಾಗಿತ್ತು ಆ್ಯಕ್ಚುಲಿ, ಫನ್ನಾಗಿ. ಆ್ಯಂಡ್ ಸ್ಟಿಲ್ 50 ರೂಪೀಸ್ ಉಳಿದಿದೆ. ನೋಡೋಣ ಏನು ಮಾಡ್ತಾರೆ ಅಂತ. ಆಕ್ಚುಲಿ ರಿಯಾಲಿಟಿ ಏನಂದ್ರೆ 2 ಐಟಮ್ಸ್ ಆಯ್ತು. ಆಕ್ಚುಲಿ 2 ಐಟಮ್ಸ್ ಆಗಿದೆ. ವಿ ಆರ್ ಹೆಡಿಂಗ್ ಟು ನೆಕ್ಸ್ಟ್ ಡೆಸ್ಟಿನೇಷನ್. ನೋಡೋಣ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇನ್ನು ಜಸ್ಟ್ 50 ರೂಪಾಯಿ ಉಳಿದಿದೆ ಅಷ್ಟೇ. 50 ರೂಪಾಯಲ್ಲಿ ಇನ್ನೇನು ತಿನ್ನಿಸ್ತಾರೆ ನೋಡೋಣ. 2 ಐಟಮ್ ತಿಂದಿದ್ದಾರೆ ಇವಾಗ. ಒಂದು ಗೋಲ್ಗಪ್ಪ, ಇನ್ನೊಂದು ರಸಗುಲ್ಲ. ಅದು ಏನು ಗೋಲ್ಗಪ್ಪ ಬರೀ 2 ಕೊಟ್ಟಿದ್ದಾರೆ. ರಸಮಲಾಯಿ. ಈಗ ರಾಮಶೆಟ್ಟಿ ಪಾರ್ಕ್ ಸೈಡ್ ಹೋಗ್ತಾ ಇದೀವಿ. ಅಲ್ಲೇನು ಟ್ರೈ ಮಾಡ್ತಾರೆ ನೋಡೋಣ. ಇಲ್ಲಿ ಸ್ಟ್ರೀಟ್ ಫುಡಿಗೆ ಬಂದಿದ್ದಾರೆ. ಸ್ಟ್ರೀಟ್ ಫುಡ್ ಏನು ಕಾಸ್ಟ್ಲಿ ಇರಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ, ಸಖತ್ ಕಾಸ್ಟ್ಲಿ ಇರುತ್ತೆ. ಮುಂಚೆ ಒಂದ್ ಬೇರೆ 20 ರೂಪಾಯಿ 30 ರೂಪಾಯಲ್ಲಿ ಅಷ್ಟೊಂದು ಐಟಮ್ ನಾವು ತಿಂತಾ ಇದ್ವಿ ಅಂದ್ರೆ ಹೇಳಂಗಿಲ್ಲ. ಅಷ್ಟೊಂದು ಐಟಮ್ ಜೋರಾಗಿ ಹೇಳ್ಬೇಕು ನೀನು. ವೈಕ್ ನನ್ನ ಹತ್ರ ಇದೆ. ಈಗ ಅದೇ 20 ರೂಪಾಯಿ 30 ರೂಪಾಯಿ ಐಟಮ್ಸ್ ಅಂದ್ರೆ ಏನೂ ತಿನ್ನಕ್ಕಾಗಲ್ಲ. ತಿಂದೆ ಏನೋ ಒಂದು ಐಟಮ್. ಸೊ ನೋಡೋಣ. ಮಾಡೋಣ ಬನ್ನಿ. ಆಕ್ಚುಲಿ ಗೋಬಿ ಕೇಳಿದ್ರು, ಅದು ಹಾಫ್ 40 ಹೇಳಿದ್ರು. ಹಂಗಾಗಿ ವಾಪಸ್ ಹೋಗ್ತೀರಾ. ಸೊ ದಟ್ ಸ್ಟ್ರೀಟ್ ಫುಡ್ ಈ ಸ್ಪಾಟ್ ನಮಗೆ ತುಂಬಾ ಫ್ಲಾಪ್ ಆಗುತ್ತೆ. ಸತ್ಯವಾಗ್ಲೂ ನಾನು ಮುಂಚೆನೆ ಹೇಳಿದಾಗೆ ತುಂಬಾ ಕಷ್ಟ. ಇಲ್ಲಿ ಬೇರೆ ಕಡೆ ಹೋಗೋಣ. ಸೊ ಹಿ ಸ್ಟಾಪ್ ಡಿಯರ್. ಯಾವುದೋ ಹೊಸ ಐಟಮ್ ಹುಡ್ಕೊಂಡ್ ಬಂದ್ರು. ಇವಾಗ ನೋಡೋಣ ಎಷ್ಟು ರೂಪಾಯಿ ತಗೋತಾರೆ. ಕಿನ್ನ ಈಗ ಐಸ್ ಕ್ರೀಮ್ ಎಷ್ಟು? ಒಂದು ಐಸ್ ಕ್ರೀಮ್. ಸೊ ದಟ್ 50 ರೂಪೀಸ್ ಅಲ್ಲಿ 10 ರೂಪೀಸ್ ಮುಗಿತು. ಇನ್ನು 40 ರೂಪೀಸ್ ಉಳಿದಿದೆ. ಫುಲ್ ಅವರೇ ತಿನ್ಬೇಕು. ಯಾವ ಫುಡ್ ನಾನ್ ಟ್ರೈ ಮಾಡ್ತಾ ಇಲ್ಲ. ಎಷ್ಟು ಮೋಸದ ಆಟ ಅಂದ್ರೆ ಐಸ್ ಕ್ರೀಮ್ ಇಷ್ಟೊಂದು ಚಲ್ಲೇ ಬಿಟ್ರು. ತಿಂತ ಕುಲ್ಫಿ ಅಂತಲ್ಲ, ಏನು ಫುಡ್ ತಿನ್ನಲ್ಲ ಅವರು. ಅವ್ರಿಗೆ ಫುಡ್ ಚಾಲೆಂಜ್ ಕೊಟ್ಟರೆ ಅದು ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ವೇಸ್ಟ್. ಸೊ ಇನ್ನು 40 ರೂಪೀಸ್ ಉಳಿದಿದೆ. ನೋಡೋಣ ಈ 40 ರೂಪೀಸ್ ಅಲ್ಲಿ ಏನ್ ಐಟಮ್ ತಿಂತಾರೆ. ವಿ ಆರ್ ಹೆಡಿಂಗ್ ಸಂಬರ್ ಎಲ್ಸ್. ಎಲ್ಲಿ ಅಂತ ಗೊತ್ತಿಲ್ಲ. ಹೋಗ್ತಾ ನೋಡೋಣ.
ಆಕ್ಚುಲಿ ಅವರಿಗೆ ಫಸ್ಟ್ ಫುಡ್ ಫ್ಲಾಪ್ ಆಯ್ತಂತೆ. ಅದ್ ಯಾವ್ದು ಅಂದ್ರೆ ರಸ್ಮಲೈ, ರೈಟ್? ಇದು ಶಿವಮೊಗ್ಗದಲ್ಲಿ ಕೋಟೆ ರೋಡು. ಇಲ್ಲಿಂದ ಡೌನ್ ಅಲ್ಲಿ ಹೋದ್ರೆ ನಮ್ಗೊಂದು ಅಲ್ಲಿ ಪ್ರಮೋಷನ್ ಮಾಡ್ಕೊಬಿಟ್ಟ. ಸುಬ್ಬುಲಕ್ಸ್ ಪೇಜ್ ಅಲ್ಲಿ ಹಾಕ್ಯಾರಂತೆ, ಹಿಡನ್ ಸ್ಪಾಟ್ ಅಂತೆ. ಅದು ತುಂಬಾ ಯೂನಿಕ್ ಆಗಿದೆ ಅನ್ನೋ ಕಾರಣಕ್ಕೆ ನಾನ್ ಹೋಗಿರ್ಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ. ಇದೊಂಥರ ಹಿಡನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಒಳಗಡೆ ಹೋಗಿ ಅದ್ರೆ ಯಾವ್ದೋ ಏರಿಯಾದಲ್ಲಿ ಇರೋದ್ರಿಂದ ಇದು ಹಿಡನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆ ಅಷ್ಟು ಡೀಟೇಲ್ ಆಗಿ ಬೇಕು ಅಂತಂದ್ರೆ ನೋಡಿ, ಅವರು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದಾರೆ. ಇದು ಬೋಂಡ ಶಾಪ್ ಆಕ್ಚುಲಿ. ನೋಡೋಣ ಇಲ್ಲಿ ಎಷ್ಟು ಐಟಮ್ಸ್ ತಿಂತಾರೆ ಅಂತ ಹೇಳು. 40 rupees. 40 rupees ಅಲ್ಲಿ ಏನ್ ತಗೋತಾರ ನೋಡೋಣ. ಮಿಕ್ಸಿಗೆ ಎಷ್ಟು? 10 ರೂಪಾಯಿ 4. ಹೆಂಗ್ರೆ 90. ಅಲ್ಲ ಅದನ್ನ ತೋರಿಸಿಲ್ಲ. ಈಗ 10 ರೂಪಾಯಿ ಮಂಡಕ್ಕಿ ಮತ್ತೆ 10 ರೂಪಾಯಿ ಬೋಂಡ ತಗೊಂಡಿದ್ದಾರೆ. ಸೊ 10 rupees ಮಂಡಕ್ಕಿ ತಗೊಂಡ್ರು, 10 rupees ಬೋಂಡ ತಗೊಂಡಿದ್ದಾರೆ. 4 varieties of ಬೋಂಡ. ಅದರಲ್ಲಿ ಈರುಳ್ಳಿ, ಆಲೂಗಡ್ಡೆ 4 ಇದೆ. ಇದನ್ನ ತಗೊಂಡಿದ್ದಾರೆ. ಇನ್ನ 20 rupees ಉಳಿದಿದೆ. ಸೊ 4 varieties of ಬೋಂಡ ಆಮೇಲೆ ಚರ್ಮುರಿ ತಗೊಂಡಿದ್ದಾರೆ. ಇದಕ್ಕೆ 20 rupees. ಸಿ ಬೋಂಡ ಚರ್ಮುರಿ ತಿನ್ನು ಅಂತೀರ, ನಾನು ತಿನ್ನಲ್ಲ. ಇಟ್ಸ್ ಚಾಲೆಂಜ್ ಫಾರ್ ಯು. ಮನೆಗೆ ಹೋಗಿ ಊಟ ಮಾಡ್ತೀಯ ಎಲ್ಲ ನೋಡೋಣ. ಹೇಳೋ, ಇನ್ನೊಂದ್ಸಲ ಹೇಳು. ಚೂರು ತಗೋ, ಇಷ್ಟೊಂದೆಲ್ಲ ತಿನ್ನಕ್ಕಾಗಲ್ಲ ಅಂತ. ಇಲ್ಲಪ್ಪ, ಇದು ಚಾಲೆಂಜ್. ಏನಾದ್ರು ಚಾಲೆಂಜ್ ಅಕ್ಸೆಪ್ಟೆಡ್ ಅಂದಲ್ಲ, ಅದಕ್ಕೋಸ್ಕರ ಇದು ತಿಂದು ಖಾಲಿ ಮಾಡು. ಆಕ್ಚುಲಿ ಇದೇ ಹಿಡನ್ ಸ್ಪಾಟ್. ಇಲ್ಲೇ ಬಿಸಿ ಬಿಸಿದ್ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಎಷ್ಟು ವರ್ಷದಿಂದ ಬರ್ತಾ ಇದೆಯಾ ಅಲ್ಲಿಗೆ? ಸಣ್ಣ ವಯಸ್ಸಿಂದನೂ ಬರ್ತಿದ್ದಾರೆ. ಬಟ್ ಇದೇ ರೀತಿ ಬಿಸಿ ಬಿಸಿ ಸಿಗೋದು. ಎಲ್ಲ ರೀತಿಯದ್ದು ಇರುತ್ತೆ. ಚರ್ಮುರಿ ಇರುತ್ತೆ ಅಂಡ್ ದೆನ್ ಟೇಸ್ಟಿಯಾಗೂ ಇರುತ್ತೆ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ಮತ್ತೆ ಮಾಡಿ ಪ್ರಮೋಷನ್ ಅನ್ಕೋಬೇಡಿ. ಇನ್ನ 20 rupees ಉಳಿದಿದೆ, ಅಷ್ಟೇ ಇರೋದು. ಸೊ ಇನ್ನ 20 rupees ಉಳಿದಿದೆ. ಅದನ್ನ ಇಟ್ಕೊಂಡು ನಾವು ಮತ್ತೆ ಇನ್ನೊಂದು ಪ್ಲೇಸಿಗೆ ಹೊರಟಿದೀವಿ. ಎಷ್ಟು ಐಟಮ್ಸ್ ತಿಂದಿಯಮ್ಮ ಟೋಟಲ್? ರಸ್ಮಲೈ, ಗೋಲ್ಗಪ್ಪ, ಕುಲ್ಫಿ, ಬೋಂಡ, ಚುರ್ಮುರಿ. ನಮ್ಮನೆಯವರು 5 ಐಟಮ್ ತಿಂದು ಇನ್ನ 20 rupees ಉಳಿಸ್ಕೊಂಡಿದ್ದಾರೆ. ಈ 20 rupees ಅಲ್ಲಿ ಎಷ್ಟು ಐಟಮ್ಸ್ ತಿಂತಾರೆ ನೋಡೋಣ. ಕಾಲೇಜ್ ಸ್ಕೂಲ್ ಅಪೋಸಿಟ್ ಅಲ್ಲಿರುವಂತ ಶಾಪಿಗೆ ಇನ್ನು ಉಳಿದಿರೋ 20 rupees. ಇಲ್ಲೂ ಅಷ್ಟೇ. ಅವ್ರು ಓದಿರೋ ಸ್ಕೂಲು ಸರ್ಕಲ್ ಇದೇ ಶಾಪಲ್ಲಿ ಬಂದು ಮುಂಚೆನೂ ಸ್ಕೂಲಲ್ಲಿ ಇರುವಾಗ ತಿಂತಾ ಇದ್ರಂತೆ. ಇವಾಗ್ಲೂ ಬಂದಿದ್ದಾರೆ. ಅಂಡ್ ಇಲ್ಲಿ ಫೋನ್ ಪೇ ಇಲ್ಲ. ಇವ್ರ ಹತ್ರ ಇರ್ಬೇಕಲ್ಲ, ಈಗ ರೀಸೆಂಟ್ ಆಗಿ ಬಂದಿರ್ಬೇಕಲ್ಲ. ಸೊ ಲಾಸ್ಟ್ 20 rupees ನೋಡೋಣ ಏನ್ ತಗೋತಾರೆ. ಸೋಡಾ ಅಂಡ್ ಸೌತೆಕಾಯಿ. ಸೊ 10 rupees ಒಂದು ಸೌತೆಕಾಯಿ. ಎಷ್ಟಿರೋದು 10 rupees. ಇನ್ನ 10 rupees ಉಳಿತಲ್ಲ. ಸೊ ದಟ್ ಇನ್ನ 10 rupees ಉಳಿದಿದೆ. ಈ ಒಂದು ಸೌತೆಕಾಯಿ ಸ್ಲೈಸ್ ನ ತಗೊಂಡು, ಸೌತೆಕಾಯಿ ಸ್ಲೈಸಿಗೆ 10 rupees. ಇನ್ನ 10 rupees ಉಳಿದಿದೆ. ವಿ ಆರ್ ಗೋಯಿಂಗ್ ಬ್ಯಾಕ್ ಹೋಮ್. ಆದ್ರೆ ಇನ್ನ 10 ರೂಪಾಯಿ ಉಳಿದಿದೆ. ಬಾ, ನಿನಗೆ ಏನೋ 10 ರೂಪಾಯಲ್ಲಿ ಏನೋ ತಗೋತೀನಿ, ತೋರಿಸ್ತೀನಿ ಅಂತ ಹೇಳ್ತಾ ಇದಾರೆ. ಬಟ್ ಅದೇನು ಅಂತ ಇನ್ನ ಗೊತ್ತಿಲ್ಲ. ನೋಡೋಣ ಏನು ಅಂತ. ಇಲ್ಲೆಲ್ಲೋ ದಿನಸಿ ಶಾಪಿಗೆ ಬಂದಿರ. ನನ್ಗನ್ಸಾಗ ಒಂದು ಚಾಕ್ಲೇಟ್ ತಗೋಬೋದು, ಇಲ್ಲ ಚಿಪ್ಸ್. 10 ರೂಪಾಯಿ ಚಿಪ್ಸ್ ತಗೊಳಕೋಸ್ಕರ ಬಂದಿದ್ಯಾ? 5 rupees ಚಿಪ್ಸ್. ಇನ್ನ 5 rupees ಉಳಿತು. ಮತ್ತೆ 5 rupees 5 rupees
ಕುರ್ಕುರೆ ತಗೊಂಡಿದ್ದಾರೆ. ಇನ್ನ 5 rupees ಚಿಕ್ಕಿ ತಗೋತಾ ಇದ್ದಾರೆ. 10 ರೂಪಾಯಿ ಚಿಪ್ಸ್, 10 ರೂಪಾಯಿ ಚಿಕ್ಕಿ ತಗೊಂಡಿದ್ದಾರೆ. ಚಾಲೆಂಜ್ ಕಂಪ್ಲೀಟೆಡ್. ನಾಟ್ ಯೆಟ್, ಅದನ್ನ ತಿನ್ಬೇಕು. ಮನೆಗೆ ಹೋಗಿ ತಿಂದ ಮೇಲೆ ಕಂಪ್ಲೀಟ್ ಆಗುತ್ತೆ. ಆ್ಯಕ್ಚುಲಿ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಆಯಿತು. ಓಕೆನಾ, ಈಗ ನಮ್ಮ ಮನೆಯವರು ಉಳಿದಿರುವಂಥ ಲಾಸ್ಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು. ಅವ್ರು ಮಾಡ್ತಾರೆ. ಸೊ ದಟ್ ನಾವು ಚಾಲೆಂಜ್ನ ನೀಟಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಹೇಳಬೇಕಂತಂದರೆ ತುಂಬಾ ಚೆನ್ನಾಗಿತ್ತು. ಸಮ್ವೇರ್ ಫನ್ನಿಯಾಗೂ ಇತ್ತು ಆ್ಯಂಡ್ ದೆನ್ ಕ್ರಿಯೇಟಿವ್ ಆಗಿತ್ತು. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಂತಲೂ ಹೇಳ್ಬೋದು. ನಮ್ಮ ಶಿವಮೊಗ್ಗದಲ್ಲೂ 100 ರೂಪೀಸ್ಗೆ ಇಷ್ಟೆಲ್ಲ ಐಟಮ್ ಸಿಗುತ್ತೆ ಅಥವಾ ಹಿಡನ್ ಪ್ಲೇಸಸ್ ಇರುತ್ತೆ ಅನ್ನೋದು ಯೂಶಲಾಗಿ ಗೊತ್ತಿರಲಿಲ್ಲ ನಮಗೆ. ಬಟ್ ಸೀರಿಯಸ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇದರಿಂದ. ನಮ್ಮನೆಯವ್ರು ಏನೋ ಹೇಳಕ್ಕೆ ಹೊರಟಿದ್ರಾಗಲೇ ಹೇಳಿ. ನಾನು ಮುಂಚೆ 10 ರೂಪಾಯಲ್ಲಿ 10 ಥರ ಐಟಮ್ ತಿಂತಾಯಿದ್ದೆ ಸಣ್ಣ ವಯಸ್ಸಲ್ಲಿ. ಆ 10 ಥರ ಐಟಮಲ್ಲಿ ತುಂಬ ಚೆನ್ನಾಗಿರೋದು. ಈಗ ನಾನೇನು ತಿಂದೆ ಅದೇ ಒಂದು 10 ರೂಪಾಯಿಗೆ ತಿಂತಾಯಿದ್ದೆ ಒಂದು ಕಾಲದಲ್ಲಿ. ಐ ಮೀನ್ ಈಗ ಒಂದು 20 years ಬ್ಯಾಕ್. ಸೊ ಇವಾಗ 100 ರೂಪಾಯಲ್ಲಿ ಕೆಲವೊಂದು ಐಟಮ್ನ ಹುಡ್ಕೊಂಡು ತಿಂದಿದ್ದು ಸೀರಿಯಸ್ಲಿ ಕಷ್ಟ ಇದೆ. ಇನ್ನು ನಮ್ಮ ಫ್ಯೂಚರ್, ನನ್ನ ಮಕ್ಕಳು ಫ್ಯೂಚರಲ್ಲೆಲ್ಲ ಭಾಳ ಕಷ್ಟ ಇದೆ. ಅವ್ರಿಗೆ 100 ರೂಪಾಯಲ್ಲಿ ಇಷ್ಟು ಐಟಮ್ ಸಿಗತ್ತೆ ಡೌಟ್. ಈಗ ನಮಗೆ ಸಿಕ್ಕಿಲ್ಲ. ನಾವು ತುಂಬ ಅದನ್ನು ಹುಡುಕಿ ತಿಂದಿರೋ ಐಟಮ್ಸು. ನಾನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ಕೊತೀನಿ. ಬಿಕಾಸ್ ಈಗ ನೀವು ಮಾಮೂಲಿ ಹೋಗಿ ಅಲ್ಲಿ ಮೆನೂಸ್ ನೋಡಿದ್ರೇ ಗೊತ್ತಾಗುತ್ತೆ. ಅಬೌಟ್ 20+ ಇಲ್ಲ 30+ ರೂಪೀಸ್ ಇವಾಗೆಲ್ಲ ಕಾಸ್ಟ್ ಇರೋದು. ಡೇ ಬೈ ಡೇ ಟೆಕ್ನಾಲಜಿ ಬೆಳೆದಂಗೂ ಅಮೌಂಟ್ಗಳೆಲ್ಲ ಜಾಸ್ತಿ ಆಗ್ತಿದೆ. ಒಂದು ಬೇಜಾರಿದೆ. ಬಟ್ ಸಣ್ಣ ವಯಸ್ಸನ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಂಡೆ ಇವತ್ತು ನಾನು. ಸೊ ಬಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನಾವು ತಪ್ಪೆಲ್ಲಿ ಮಾಡಿದ್ವಿ ಅಂತಂದರೆ, ಅವರು ರಸ್ಮಲೈ ಫಸ್ಟ್ ತೊಗೊಂಡು ಅಲ್ಲಿ 40 ರೂಪೀಸ್ ಫುಲ್ ಇದಾಗೋಗಿತ್ತು. ಅದಾದಮೇಲೆ 60 ರೂಪೀಸ್ ಯೂಸ್ ಮಾಡಿಕೊಂಡ್ರು. ಬಟ್ 60 ರೂಪೀಸ್ನ ತುಂಬ ನೀಟಾಗಿ ಯುಟಿಲೈಸ್ ಮಾಡಿಕೊಂಡ್ರು. ಆ್ಯಂಡ್ ದೆನ್ ನಾವು ತೋರಿಸಿರೋಂಥ ಸ್ಪಾಟ್ಗಳಾಗಿರ್ಬೋದು, ಶಾಪ್ಗಳಾಗಿರ್ಬೋದು, ಎಲ್ಲದೂ ಕೂಡ ಶಿವಮೊಗ್ಗದಲ್ಲಿ ಫೇಮಸ್ ಇರುವಂಥದ್ದೇ. ಆ್ಯಂಡ್ ದೆನ್ ನಾನಲ್ಲಿ ಕೆಲವೊಂದು ಸ್ಪಾಟಲ್ಲಿ ಟ್ರೈ ಮಾಡಿದ್ದೀನಿ, ಕೆಲವೊಂದು ಸ್ಪಾಟಲ್ಲಿ ಟ್ರೈ ಮಾಡಿಲ್ಲ. ಬಟ್ ಈಗ ನನ್ನ ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇರೋದ್ರಿಂದ ನಾನು ಯಾವುದೇ ರೀತಿಯಾದ ಫುಡ್ಡನ್ನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ. ಆ್ಯಂಡ್ ನಾನು ಅದೊಂದು ಹೇಳಬೇಕು. ಸೊ 40 ರೂಪೀಸಿಂದ ಹೇಳ್ದಲ್ಲ, ಅದು ನಾನು ಲೈಕ್ 10 ರೂಪಾಯಿದು 15 ರೂಪಾಯಿ ನಾನು ನೆನಪಿರ್ದಂಗೆ. ನಾನು ಜಾಸ್ತಿ ಅದನ್ನು ತಿಂದಿಲ್ಲ. ಸ್ವಲ್ಪ ಯಾವಾಗಲೂ ಸಣ್ಣ ವಯಸ್ಸಲ್ಲಿ ತಿಂದಿದ್ದು. ಸೊ 10 ರೂಪಾಯಿದು 15 ರೂಪಾಯಿಗೆ ನಾನು ತಿಂದಿದ್ದು. ಸೊ ಆ ಒಂದು ಐಡಿಯಾದಲ್ಲಿ ತೊಗೊಂಡೆ ನಾನು. ಬಟ್ ನನಗೆ ಒಂದು ಕಾಸ್ಟ್ ಕೇಳಿದ ತಕ್ಷಣ ಶಾಕ್ ಆಯಿತು. 40 ರೂಪೀಸ್. ಜನಗಳು ಜನ್ರೇಷನ್ ಬೆಳ್ದಂಗೆ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಇದೆ ಫುಡ್ಗಳಲ್ಲಿ. ಬಟ್ ಆದರೆ ಟೇಸ್ಟ್ ವೈಸ್ ಎಲ್ಲ ಸೇಮೇ ಇದೆ, ಯಾವುದೂ ಏನು ಚೇಂಜ್ ಆಗಿಲ್ಲ, ಚೆನ್ನಾಗಿದೆ. ಯಾರಾದರೂ ಟೇಸ್ಟ್ ಮಾಡೋರು ಇದ್ದರೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಆ ಶಾಪ್ಸ್ಗಳ ಡೀಟೇಲ್ಸ್ಗಳೆಲ್ಲ ಬೇಕು ಅಂತಂದರೆ ಇವರ ಪೇಜ್ ಬ್ಲಾಗ್ಸಲ್ಲಿ ಅವೈಲೇಬಲ್ ಇದೆ. ಯಾಕಂದರೆ ನಾವು ಎಲ್ಲ ಶಾಪ್ಸ್ನೂ ಕೂಡ ಪ್ರಮೋಟ್ ಮಾಡಿದ್ದೀವಿ. ಆ್ಯಂಡ್ ದೆನ್ ಇವತ್ತು ಮಾಡ್ತಾ ಇರೋವಂಥ ವಿಡಿಯೋ ಬಂದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ಜಸ್ಟ್ ಒಂದು ಚಾಲೆಂಜ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಷ್ಟೇ. ಅದನ್ನು ಮಾಡಿ ನಮ್ಮ ಓನ್ ಅಮೌಂಟ್ನೇ ಹಾಕಿ ನಾವು ಅದನ್ನ ಟ್ರೈ ಮಾಡಿರೋದು. ಹೇಗಿತ್ತು, ಹೇಗೆ ಬಂತು ಅನ್ನೋದನ್ನು ನೀವು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಿಂದೆ ನನ್ನ ತಂಗಿ ರಷ್ಯಾದಿಂದ ಬಂದಿದ್ದು, ಆಮೇಲೆ ಅವಳು ಬ್ಯಾಗ್ ಅನ್ಪ್ಯಾಕ್ ಮಾಡಿದ್ದು, ಅದ್ರ ಬಗ್ಗೆ ಎಲ್ಲ ಸುಮಾರು ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿಲ್ಲ, ದಯವಿಟ್ಟು ಪ್ರಯತ್ನ ಪಟ್ಟು ಒಂದು ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ದೆನ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕಂತಂದರೆ ಇನ್ನು ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ನಾನು ಹೊಸ ವಿಷಯಗಳ ಬಗ್ಗೆ. ಆ ಅಪ್ಡೇಟ್ಸ್ ಬೇಕು ಅಂತ ಅಂದರೆ ಪಟ್ಟಂತ ನೋಡಬೇಕಲ್ವ ನನ್ನ ವೀಡಿಯೋನ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದೆನ್ ನನಗೆ ಇಷ್ಟು ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಕಂಪ್ಲೀಟ್ ಮಾಡಿ.